ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ KPTCL ಮುಂದಿನ ಭಾವಿ ಅಧಿಕಾರಿಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಆದರೂ ತೆಗೆದುಕೊಂಡು ಬಂದಿದ್ದೇನೆ. ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ನೋಡಿ ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಇವತ್ತು ಒಂದು ಬಿಗ್ ಅಪ್ಡೇಟ್ ಆದರೂ ಬಂದಿದೆ. KPTCLನಲ್ಲಿ ಖಾಲಿ ಇರುವಂತಹ ಜೂನಿಯರ್ ಪವರ್ಮನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗೆ ಸಂಬಂಧಿಸಿ ಈಗಾಗಲೇ ಫಿಸಿಕಲ್ ಆಗಿದೆ ಹಾಗೂ ಮೆಡಿಕಲ್ ಇನ್ನೂ ರನ್ನಿಂಗ್ನಲ್ಲಿದೆ. ಎಲ್ಲ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ. ಹಾಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಮಾಹಿತಿ, KPTCL ತಾತ್ಕಾಲಿಕ ಲಿಸ್ಟ್ ಯಾವಾಗ ಬಿಡ್ತಾರೆ? ಈ ಒಂದು ಪ್ರಶ್ನೆ ಪ್ರತಿಯೊಬ್ಬ KPTCL ಆಸ್ಪಿರೆಂಟ್ಸ್ನಲ್ಲಿ ಕಾಡ್ತಾ ಇರೋದು ಖಂಡಿತ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆಗಸ್ಟ್ನಲ್ಲಿ ಬಿಡ್ತಾರಾ ಅಥವಾ ಸೆಪ್ಟೆಂಬರ್ನಲ್ಲಿ ಬಿಡ್ತಾರಾ, ಯಾವಾಗ ಬಿಡ್ತಾರೆ, ಮೆಡಿಕಲ್ ಯಾವಾಗ ಮುಗಿಯುತ್ತೆ ಎಂದು ಸಂಪೂರ್ಣವಾಗಿ ವಿತ್ ಪ್ರೂಫ್ ನೋಟಿಫಿಕೇಶನ್, ಅಫಿಷಿಯಲ್ ನೋಟಿಫಿಕೇಶನ್ ನೋಟಿಸ್ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಓಪನ್ ಮಾಡ್ತೇನೆ. ನೋಡಿ ಸ್ನೇಹಿತರೆ, ಈ ಒಂದು ನೋಟಿಸ್ ಜಸ್ಕಾಮ್ಗೆ ಸಂಬಂಧಿಸಿದ್ದು. ಒಂದು ಕ್ಲಾರಿಟಿ ಕೊಡ್ತೇನೆ, ಎಲ್ಲ ಎಸ್ಕಾಮ್ಗಳದ್ದು ಒಂದೊಂದಾಗಿ ಕ್ಲಾರಿಟಿ ಕೊಡ್ತಾ ಹೋಗ್ತೇನೆ. ಡೇಟ್ ಸಮೇತ ನೋಡ್ತಾ ಹೋಗ್ರಿ. ಮುಂದೆ ನಿಮಗೆ ಯಾವಾಗ ಈ ಒಂದು ತಾತ್ಕಾಲಿಕ ಲಿಸ್ಟ್ ಬಿಡುವುದು ಎಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಒಂದು ಸಾರಿ ಮೆಡಿಕಲ್ ನಡೆಸಿ ಮತ್ತೊಮ್ಮೆ ನಿಮಾಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ಗೆ ಅಲೋಕೇಟ್ ಮಾಡಿದ್ದಾರೆ. ಅದು ಯಾವಾಗ ಡೇಟ್ ಎಂದು ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, 1ನೇ ತಾರೀಕು ಅಂದರೆ ಆಗಸ್ಟ್ 1ನೇ ತಾರೀಕಿನಿಂದ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸೈಡಿಗೆ ನೋಡ್ಬೋದು ನೀವು, ಡೇಟ್ ಇದೆ. ನೇಮ್, ಕ್ಯಾಂಡಿಡೇಟ್ ನೇಮ್, ಫಾದರ್ಸ್ ನೇಮ್ ಆ್ಯಂಡ್ ಡೇಟ್ ಇದೆ. ನೋಡಿ, ಕೊನೆಗೆ ಇಲ್ಲಿ ನೋಡ್ಬೋದು, ಒಂದು ದಿನಕ್ಕೆ ಇಬ್ಬರಿಬ್ಬರು ಅಭ್ಯರ್ಥಿಗಳನ್ನು ನಡೆಸ್ತಾರೆ. ಇಷ್ಟು ಲೇಟ್ ಯಾಕೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದೇ ದಿನ ಅಷ್ಟು ಜನ, 30 ಜನ ಇದ್ದಾರೆ ಕೇವಲ. ಒಂದೇ ದಿನ ಇವರು 30 ಜನರ ಮೆಡಿಕಲ್ ಆದರೂ ನಡೆಸಿ ಬೇಗ ಲಿಸ್ಟ್ ಬಿಡೋದು ಬಿಟ್ಟು ಒಂದು 20 ದಿನಗಳ ಕಾಲ ಮೆಡಿಕಲ್ಲೇ ನಡೆಸ್ತಾ ಇದ್ದಾರೆ. ಇದು ಒಂದು ಡಿಲೇಗೆ ಕಾರಣವಾಗುತ್ತೆ. ನೋಡ್ಬೋದು ನೀವು, ಇಲ್ಲಿ ಎಂಡ್ಗೆ 30 ಅಭ್ಯರ್ಥಿಗಳ ಮೆಡಿಕಲ್ ಲಿಸ್ಟ್ಗೆ ನಿಮಾಮ್ಸ್ ಆಸ್ಪತ್ರೆಯಲ್ಲಿ ಮತ್ತೆ ಅಲೋಕೇಟ್ ಮಾಡಿದ್ದಾರೆ. ಆದರೆ 21/8/2025 ಮುಗಿಯುತ್ತೆ. ಅಂದರೆ 1ನೇ ತಾರೀಕಿನಿಂದ 21ನೇ ತಾರೀಕು ಆಗಸ್ಟ್ ಪೂರಾ, ಅಂದರೆ 1ನೇ ತಾರೀಕಿನಿಂದ 21ನೇ ತಾರೀಕು 20 ದಿನಗಳ ಕಾಲ ಜಸ್ಕಾಮ್ನಲ್ಲಿ ಮೆಡಿಕಲ್ ಆದರೂ ನಡೆಸುತ್ತಾರೆ. ಹಾಗಾಗಿ ಈ ಒಂದು ಮೆಡಿಕಲ್ ಲಿಸ್ಟ್ ಬರುವಾಗ ತನಕ ಯಾವುದೇ 1:1 ತಾತ್ಕಾಲಿಕ ಲಿಸ್ಟ್ ಜಸ್ಕಾಮ್ನಲ್ಲಿ ಬಿಡುವುದಿಲ್ಲ. ಇನ್ನು 3 ಎಸ್ಕಾಮ್ಗಳಲ್ಲಿ ಡೇಟ್ ಬಿಟ್ಟಿದ್ದಾರೆ. ಅದು ಕೂಡ ಹೋಗಿ ನೋಡೋಣ. ನೋಡಿ ಸ್ನೇಹಿತರೆ, ಇದು ಸೆಸ್ಕಾಮ್ಗೆ ಸಂಬಂಧಿಸಿದಂಥ ಮೆಡಿಕಲ್ ಅಧಿಸೂಚನೆ. ಇಲ್ಲಿ ನೋಡ್ಬೋದು ನೀವು, ಒಟ್ಟು 25 ಅಭ್ಯರ್ಥಿಗಳಿದ್ದು, ಈ ಮೇಲೆ ತಿಳಿಸಿರುವ ಅಭ್ಯರ್ಥಿ ದಿನಾಂಕ 16/7/2025 ಪೂರ್ವಾಹ್ನ 8 ಗಂಟೆಗೆ ಸ್ವಂತ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹಾಜರಾಗುವಂತೆ ತಿಳಿಸಿದ್ದರು. ಈಗಾಗಲೇ ಹಾಜರಾಗಿದ್ದೀರಿ. 16ನೇ ತಾರೀಕು ಈ ಒಂದು ಮೆಡಿಕಲ್ ನಡೆದಿದೆ. ಆದರೆ ನೀವೊಂದು ಜಸ್ಕಾಮ್ ಥರ ಏನು ನಿಮಾಮ್ಸ್ ಇದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೊದಲು ಮೆಡಿಕಲ್ ನಡೆಸಿ ನಿಮಾಮ್ಸ್ ಆಸ್ಪತ್ರೆಗೆ ಮತ್ತೊಮ್ಮೆ ನಡೆಸಲು ಮತ್ತೊಮ್ಮೆ ಅಧಿಸೂಚನೆ ಹೊರಡಿಸಿರುವುದರಿಂದ, ಒಂದು ವೇಳೆ ಸೆಸ್ಕಾಮ್ ಕೂಡ ಹೊರಡಿಸಿದರೆ ಇದು ಕೂಡ ಸುಮಾರು ಆಗಸ್ಟ್ ಫುಲ್ ತಗೊಳ್ಳೋ ಸಾಧ್ಯತೆ ಇದೆ. ಅಂದರೆ ಆಗಸ್ಟ್ ಪೂರಾ ನಿಮ್ಮ ಟೈಮ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಇದು ಯಾವುದೇ ನಿಮಾಮ್ಸ್ ಆಸ್ಪತ್ರೆಗೆ ಅಲೋಕೇಟ್ ಮಾಡದೇ ಇದ್ದರೆ ಆಗಸ್ಟ್ ಕೊನೆಯ ವಾರದಲ್ಲಿ ಬಿಡುವ ಸಾಧ್ಯತೆ ಹೆಚ್ಚು. ಈ ಒಂದು ಸೆಸ್ಕಾಮ್ಗೆ ಸಂಬಂಧಿಸಿದ ಒಂದಷ್ಟು ತಾತ್ಕಾಲಿಕ ಲಿಸ್ಟ್ ಅರ್ಥ ಆಯ್ತಲ್ಲ ಸ್ನೇಹಿತರೆ. ಇನ್ನೂ 2 ಎಸ್ಕಾಮ್ಗಳು ಬಿಟ್ಟಿದ್ದಾರೆ ಮೆಡಿಕಲ್ ಲಿಸ್ಟ್. ಅವುಗಳನ್ನು ಕೂಡ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಬೆಂಗಳೂರು ಅಂದರೆ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಅಧಿಸೂಚನೆ, ಮೆಡಿಕಲ್ಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಬೋದು ನೀವು. ಒಟ್ಟು ಇಲ್ಲಿ ಸುಮಾರು 50ಕ್ಕಿಂತ ಅಧಿಕ ಜನ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಸುಮಾರು ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಇಲ್ಲಿ 158 ಅಭ್ಯರ್ಥಿಗಳು ಮೆಡಿಕಲ್ಗೆ ಹಾಜರಾಗಬೇಕೆಂದು ಪ್ರಕಟಣೆ ಮೂಲಕ ಹೊರಡಿಸಿದ್ದಾರೆ. ಈ ಒಂದು ಅಭ್ಯರ್ಥಿಗಳ ಮೆಡಿಕಲ್ ಡೇಟ್ ಯಾವಾಗ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಮೊದಲೇ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು,
ಇಲ್ಲಿ ನೋಡ್ಬೋದು ಕಲ್ಯಾಣ ಕರ್ನಾಟಕ ವೃಂದದ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ಬೋದು 28/7/2025 ಅಂದರೆ ಈಗಾಗಲೇ ನಡೆಸಿದ್ದಾರೆ 28ನೇ ತಾರೀಕು. ಒಟ್ಟು 23 ಅಭ್ಯರ್ಥಿಗಳಿಗೆ 29ನೇ ತಾರೀಕು ಒಟ್ಟು ಇಲ್ಲಿ ಕೂಡ 30ಕ್ಕಿಂತ ಅಧಿಕ ಅಭ್ಯರ್ಥಿಗಳಿಗೆ ನಡೆಸಿದ್ದಾರೆ. ಮತ್ತು ಇವತ್ತು ಮೆಡಿಕಲ್ ಇದೆ. ಇವತ್ತು ಕೂಡ ಬೆಸ್ಕಾಂನಲ್ಲಿ 30ನೇ ತಾರೀಕು 30/7/2025 ಇವತ್ತು ಕೂಡ ಮೆಡಿಕಲ್ ಇದೆ. ಮತ್ತು ನಾಳೆನೂ ಕೂಡ ಈ ಒಂದು ಮೆಡಿಕಲ್ ಇರುವಂಥದ್ದು ಅಲ್ಲಿ ಬೆಸ್ಕಾಂನಲ್ಲಿ ನಾಳೆ ಕೂಡ ಇರುವಂಥದ್ದು. ಮತ್ತು ನಾಡಿದ್ದು ಆಗಸ್ಟ್ 1ನೇ ತಾರೀಕು ಮೆಡಿಕಲ್ ಇದೆ. ಮತ್ತು ಆಗಸ್ಟ್ 2ನೇ ತಾರೀಕು ಕೂಡ ಈ ಒಂದು ಬೆಸ್ಕಾಂನಲ್ಲಿ ಮೆಡಿಕಲ್ ಇದೆ. ಅಂದರೆ ಆಗಸ್ಟ್ 2ರಂದು ನಿಮ್ಮ ಮೆಡಿಕಲ್ ಈ ಒಂದು ಬೆಸ್ಕಾಂಗೆ ಸಂಬಂಧಿಸಿದ ಮೆಡಿಕಲ್ ಮುಗಿದರೆ ಸುಮಾರು ಲಿಸ್ಟ್ ತಯಾರಿ ಮಾಡಲು ಸೇರಿಸಲು ಸುಮಾರು ಟೈಮ್ ಬೇಕಾಗುತ್ತೆ. ಇಲ್ಲ 1 ವೀಕ್ನಿಂದ 2 ವೀಕ್ ಬಿಡಬಹುದು. ಒಂದು ವೇಳೆ ಜೆಸ್ಕಾಂ ಥರ ನಿಮ್ಹಾನ್ಸ್ ಆಸ್ಪತ್ರೆಗೆ ಮತ್ತೆ ಮೆಡಿಕಲ್ ನಡೆಸಿದರೆ ಸುಮಾರು ಆಗಸ್ಟ್ ಫುಲ್ ಈ ಒಂದು ಮೆಡಿಕಲ್ಗೆ ನಡೆಸಲು ಹೋಗುತ್ತೆ. ಹಾಗಾಗಿ ಆಗಸ್ಟ್ನಲ್ಲಿ ಬಿಡುವ ಸಾಧ್ಯತೆ ಕಡಿಮೆ. ಒಂದು ವೇಳೆ ಇದೇ ಫೈನಲ್ ಆದರೆ ಈ ಒಂದು ಆಗಸ್ಟ್ ಎಂಡಿಗೆ ಬಿಡುವ ಸಾಧ್ಯತೆ ಹೆಚ್ಚು ಈ ಬೆಸ್ಕಾಂನಲ್ಲಿ. ಇನ್ನೂ ಒಂದು ಹೆಸ್ಕಾಂ ಬಿಟ್ಟಿದ್ದಾರೆ, ಹೋಗಿ ನೋಡೋಣ. ಇದು ಸ್ನೇಹಿತರೆ ಮೆಸ್ಕಾಂಗೆ ಸಂಬಂಧಿಸಿದಂಥ ಒಂದು ನೋಟಿಸ್, ಅಂದರೆ ಮೆಡಿಕಲ್ ನೋಟಿಸ್ ಅಧಿಸೂಚನೆ 25ನೇ ತಾರೀಕು ಇದು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು 12 ಅಭ್ಯರ್ಥಿಗಳು ಇನ್ನೂ ಇದ್ದಾರೆ. ಒಟ್ಟು 30 ಅಭ್ಯರ್ಥಿಗಳು ದಿನಾಂಕ 11/8/2025 ಅಂದರೆ ಆಗಸ್ಟ್ 11ರಂದು ಮೆಡಿಕಲ್ ಇದೆ. ಮತ್ತು ಇನ್ನು 30 ಅಭ್ಯರ್ಥಿಗಳು ಆಗಸ್ಟ್ 12ರಂದು ಈ ಒಂದು ಮೆಡಿಕಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಇದೆ. ಹಾಗೆ ಆಗಸ್ಟ್ 13ರಂದು ಕೂಡ 31 ಅಭ್ಯರ್ಥಿಗಳ ಮೆಡಿಕಲ್ ಇದೆ. ನೋಡಿ ಸ್ನೇಹಿತರೆ, ಇದು ಕೂಡ ಆಗಸ್ಟ್ 13ಕ್ಕೆ ಈ ಒಂದು ಮೆಡಿಕಲ್ ಎಂಡ್ ಆಗುತ್ತೆ. ಒಂದು ವೇಳೆ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಮತ್ತೊಮ್ಮೆ ಮೆಡಿಕಲ್ ಮಾಡಿದರೆ, ಮತ್ತೊಮ್ಮೆ ಮೆಡಿಕಲ್ ಅಂತ ಅಲ್ಲ, ಮತ್ತೊಮ್ಮೆ ಟೆಸ್ಟ್ ಮಾಡಲು ನಿಮ್ಹಾನ್ಸ್ ಆಸ್ಪತ್ರೆಗೆ ಕಳಿಸುತ್ತಾರೆ. ಮಾನಸಿಕವಾಗಿ ಮತ್ತು ಎಲ್ಲ ಪ್ರಿಪೇರ್ ಇದ್ದಿರಲ್ಲ ಅಂತೇಳಿ ಚೆಕ್ ಮಾಡುತ್ತಾರೆ. ಹಾಗಾಗಿ ಇದು ಕೂಡ ಚೆಕ್ ಮಾಡಿದ್ರೆ ಆಗಸ್ಟ್ ತುಂಬ ಇದೇ ಮೆಡಿಕಲ್ ಪೂರ ಆಗಿ ಹೋಗುತ್ತೆ. ಹಾಗಾಗಿ ಆಗಸ್ಟ್ನಲ್ಲಿ ಬಿಡುವ ಸಾಧ್ಯತೆ ಕಡಿಮೆ. ನೋಡಿ ಸ್ನೇಹಿತರೆ, ಇನ್ನೊಂದು ಹೆಸ್ಕಾಂ ಇದೆ, ಅದು ಹೆಸ್ಕಾಂ ಹುಬ್ಬಳ್ಳಿ ಸಂಬಂಧಪಟ್ಟಂಗೆ ಇನ್ನೂ ಯಾವುದೇ ಮೆಡಿಕಲ್ ಲಿಸ್ಟ್ ಬಿಟ್ಟಿಲ್ಲ. ಅದು ಬಿಟ್ಟರೆ ಸುಮಾರು ಆಗಸ್ಟ್ 10ರ ನಂತರನೇ ಮೆಡಿಕಲ್ ಇರುತ್ತೆ. ಹಾಗಾಗಿ ಈ ಒಂದು ಮೆಡಿಕಲ್ ಆಗಸ್ಟ್ ಪೂರ್ತಿ ಇರುವುದರಿಂದ ಈ ಒಂದು 1:1 ತಾತ್ಕಾಲಿಕ ಲಿಸ್ಟ್ ಆಗಸ್ಟ್ನಲ್ಲಿ ಬಿಡುವ ಸಾಧ್ಯತೆ ಕಡಿಮೆ ಇದೆ ಅಂತೇಳಿ ಆವಾಗನಿಂದಲೇ ನಾನು ಹೇಳ್ಕೊಂಡು ಬರ್ತಾಯಿದ್ದೀನಿ. ಏಕೆಂದರೆ ಅದಕ್ಕೆ ಆದಂಥ ಪ್ರೊಸೀಜರ್ ಇರುತ್ತೆ. ಅದಕ್ಕೆ ಆದಂಥ ಪ್ರೊಸೀಜರ್ ಮುಗಿದ ಮೇಲೇ 1:1 ತಾತ್ಕಾಲಿಕ ಲಿಸ್ಟ್ ಬಿಡುವುದು ಖಚಿತ. ಹಾಗಾಗಿ ಬೆಸ್ಕಾಂನಲ್ಲಿ ಬಿಡುವ ಸಾಧ್ಯತೆ ಹೆಚ್ಚು. ಯಾಕೆಂದರೆ ಈಗಾಗಲೇ ಮುಗಿತಾ ಬಂದಿದೆ ಮೆಡಿಕಲ್, ಮತ್ತು ಸೆಸ್ಕಾಂನಲ್ಲಿ ಮುಗಿದಿದೆ. ಇವೆರಡು ಏನು ನಿಮ್ಹಾನ್ಸ್ ಆಸ್ಪತ್ರೆಗೆ ಅಲೋಕೇಟ್ ಮಾಡದೇ ಇದ್ದರೆ ಬೇಗ ಆಗಸ್ಟ್ ಕೊನೆಯ ವಾರದಲ್ಲಿ ಬಿಡುವ ಸಾಧ್ಯತೆ ಇದೆ. ಮತ್ತು ಮೆಸ್ಕಾಂನಲ್ಲಿ ಇನ್ನೂ ಮೆಡಿಕಲ್ ಇದೆ, ಹಾಗೂ ಇನ್ನೊಂದು ಹೆಸ್ಕಾಂ ಇನ್ನೂ ಬಿಟ್ಟಿರುವುದಿಲ್ಲ. ಹಾಗಾಗಿ ಇನ್ನು ಮುಂದೆ ಹೋಗುವ ಸಾಧ್ಯತೆ ಇದೆ. ಇನ್ನು ಜೆಸ್ಕಾಂನಲ್ಲಿ ಆಗಸ್ಟ್ 21ರವರೆಗೆ ಮೆಡಿಕಲ್ ಇದೆ. ಹಾಗಾಗಿ ಆಗಸ್ಟ್ ಕೊನೆಯ ವಾರದಲ್ಲಿ ಬಿಡುವ ಸಾಧ್ಯತೆ ಕಡಿಮೆ ಇದೆ. ಸೆಪ್ಟೆಂಬರ್ನಲ್ಲಿ ನೋಡಿ ಸ್ನೇಹಿತರೆ, 100% ಬಿಟ್ಟೇ ಬಿಡ್ತಾರೆ ನಿಮ್ಮ 1:1 ತಾತ್ಕಾಲಿಕ ಲಿಸ್ಟ್. ಆಗಸ್ಟ್ ಕೊನೆಯ ವಾರದಲ್ಲಿ ಬಿಡುವುದು ರೇರ್. ಏಕೆಂದರೆ ಇಲ್ಲಿ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೇನೆ, ಯಾವ ಒಂದು ಮೆಡಿಕಲ್ ಇವೆ, ಯಾವ ಒಂದು ಡೇಟಿಗೆ ಮುಗುತ್ತವೆ, ಮತ್ತು ಮತ್ತೊಮ್ಮೆ ನಿಮ್ಹಾನ್ಸ್ ಆಸ್ಪತ್ರೆಗೆ, ವಿಕ್ಟೋರಿಯಾದಿಂದ ನಿಮ್ಹಾನ್ಸ್ ಆಸ್ಪತ್ರೆಗೆ ಮತ್ತೊಮ್ಮೆ ಮೆಡಿಕಲ್ ನಡೆಸಿದರೆ ಯಾವ ಒಂದು ಟೈಮ್ ತೆಗೆದುಕೊಳ್ಳುತ್ತೆ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇದ್ರ ಮೇಲೆ ನಿಮ್ಮ ಒಂದು ಡಿಸಿಷನ್ ನಿಂತಿರುತ್ತೆ. ನೀವು ಒಂದು ಡಿಸಿಷನ್ ತೆಗೆದುಕೊಳ್ಳಿ, ಇವಾಗ ಬಿಡಬಹುದು ಅಂಥೇಳಿ ನಿಮಗೆ ಈಗ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಸೆಪ್ಟೆಂಬರ್ನಲ್ಲಿ ಈ ಒಂದು ಲಿಸ್ಟ್ ಬಿಡುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಎಲ್ಲರೂ ಕೂಡ ಸೆಪ್ಟೆಂಬರ್ವರೆಗೂ ಕಾಯಿರಿ. ಆಗಸ್ಟ್ ಕೊನೆಯ ವಾರದಲ್ಲಿ ಬಿಟ್ಟರೆ ಒಳ್ಳೆಯದು, ಬೇಗ ಮುಗಿಸಿ ಅಂಥೇಳಿ ನಾವು ತುಂಬ ಒತ್ತಾಯ ಮಾಡ್ತೇವೆ. ಕಾಲ್ ಮಾಡಿ ಕೇಳ್ತಾ ಇದ್ದೀವಿ, ಯಾವಾಗ ಬಿಡ್ತೀರಾ, ಬೇಗ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮೆಡಿಕಲ್ ಆದಮೇಲೆ ಬಿಡುವುದು ಅಂತ ಅವರು ತಿಳಿಸಿದ್ದಾರೆ. ಹಾಗಾಗಿ ಎಲ್ಲ ಮೆಡಿಕಲ್ ಆದ ನಂತರ ಈ ಒಂದು 1:1 ತಾತ್ಕಾಲಿಕ ಲಿಸ್ಟ್ ಬಿಟ್ಟ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುತ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮಗೆ
1:1 ಫೈನಲ್ ಲಿಸ್ಟ್ ಬಿಡ್ತಾರೆ. ಆ 1:1 ಫೈನಲ್ ಲಿಸ್ಟ್ ನಂತರ ನಿಮಗೆ ಆರ್ಡರ್ ಕಾಪಿ ಅಲೋಕೇಟ್ ನಿಮ್ಮ ಒಂದು ಪೋಸ್ಟ್ ಮೂಲಕ ಅಲೋಕೇಟ್ ಮಾಡ್ತಾರೆ. ಹಾಗಾಗಿ ನಿಮಗೆ ನಿಮ್ಮ ಒಂದು ಪೋಸ್ಟ್ ಎಲ್ಲಿ ಬಿದ್ದಿದೆ ಅಂಥೇಳಿ ಆ ಒಂದು ಒಂದು ಆರ್ಡರ್ ಕಾಪಿಯಲ್ಲಿ ತಿಳಿಸಿರ್ತಾರೆ. ಇದು ಸ್ನೇಹಿತರೆ ಇವತ್ತಿನ ಈ ಒಂದು ಅಪ್ಡೇಟ್. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ. ಏನಂತ ಅನ್ನಿಸ್ತಾ ಇದೆ ನಿಮಗೆ ಒಂದು ಕಮೆಂಟ್ ಮೂಲಕ ತಿಳಿಸ್ಬೋದು. ಇದು ಸ್ನೇಹಿತರೆ ಇವತ್ತಿನ ಅಪ್ಡೇಟ್. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.